ಓಂ ನಮೋ ವೆಂಕಟೇಶಾಯ. ಸಮಸ್ತ SVBC3 ಕನ್ನಡ ವಾಹಿನಿಯ ವೀಕ್ಷಕರಿಗೆ ಗಣೇಶ ಹಬ್ಬದ ಶುಭಾಶಯಗಳು. ಇಂದಿನ ಪ್ರಧಾನಾಂಶಗಳು. ಮಹಾರಾಷ್ಟ್ರ, ಮುಂಬೈ, ಜಮ್ಮು ಕಾಶ್ಮೀರದಲ್ಲಿ ವೈಭವವಾಗಿ ಶ್ರೀ ವಿನಾಯಕ ಚತುರ್ಥಿ. ವಿವಿಧ ಆಕಾರ ಅಲಂಕಾರಗಳಲ್ಲಿ ವಿಘ್ನೇಶ್ವರನ ಪೂಜಿಸಿದ ಭಕ್ತಜನ. ಕಾಣಿಪಾಕಂ ಶ್ರೀ ವರಸಿದ್ಧಿ ವಿನಾಯಕ ಆಲಯದಲ್ಲಿ ಘನವಾಗಿ ವಾರ್ಷಿಕ ಬ್ರಹ್ಮೋತ್ಸವಗಳು. ವಿಶೇಷ ಪೂಜೆಗಳೊಂದಿಗೆ ಅಭಯವಿತ್ತ ಶ್ರೀ ವಿನಾಯಕ. ಕರ್ನಾಟಕ ರಾಜ್ಯದಾದ್ಯಂತ ವಿಶೇಷ ಪೂಜೆಗಳಲ್ಲಿ ನಳನಳಿಸಿದ ಗಣಪತಿ ಆಲಯಗಳು. ವಿವಿಧ ಅಲಂಕಾರಗಳಲ್ಲಿ ಕಂಗೊಳಿಸಿದ ಶ್ರೀ ವಿಘ್ನ ನಿವಾರಕ. ಶೃಂಗೇರಿ ಶಾರದಾ ಮಠದಲ್ಲಿ ಶೃಂಗೇರಿ ಮಠದ ಕಿರಿಯ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳು ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ಮಾಹಿತಿಯನ್ನು ನೀಡಿದರು. ನಮ್ಮ ಭಾರತ ದೇಶದಲ್ಲಿ ಅನಾದಿ ಕಾಲದಿಂದ ಶ್ರೀ ಮಹಾಗಣಪತಿಯ ಆರಾಧನೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡುವಂತಹ ಪರಂಪರೆಯಲ್ಲಿ ನಾವೆಲ್ಲರೂ ಸಹ ಸೇರಿದ್ದೇವೆ. ಪ್ರತಿ ವರ್ಷವೂ ಸಹ ಈ ಭಾದ್ರಪದ ಮಾಸದಲ್ಲಿ ಪವಿತ್ರವಾದ ವಿನಾಯಕ ಚತುರ್ಥಿ ಮಹೋತ್ಸವದ ಸಂದರ್ಭದಲ್ಲಂತೂ, ಈ ದಿವಸದಲ್ಲಂತೂ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಸಹ ಒಂದು ನೂತನವಾದಂತಹ ಉತ್ಸಾಹದಿಂದ ಶ್ರೀ ಮಹಾಗಣಪತಿಯನ್ನು ಅವರವರ ಶಕ್ತಿಗೆ ಅನುಗುಣವಾಗಿ ಆರಾಧಿಸಿ ಆ ಮಹಾಗಣಪತಿಯ ಪಾದಗಳಲ್ಲಿ ತಮ್ಮ ಶ್ರದ್ಧಾಭಕ್ತಿ ಮೂಲಕವಾದಂತಹ ಪ್ರಾರ್ಥನೆಯನ್ನು ಅರ್ಪಿಸಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ಕಾರ್ಯವು ಇಡೀ ವಿಶ್ವದಲ್ಲಿ ಎಲ್ಲ ಆಸ್ತಿಕ ಭಕ್ತ ಮಹಾಜನರ ಮನೆಯಲ್ಲೂ ಸಹ ನಡೆಯುತ್ತೆ. ಅದು ಮಾತ್ರ ಅಲ್ಲದೆ ತುಂಬ ಹಿಂದಿನಿಂದಲೂ ಸಹ ನಮ್ಮ ಭಾರತ ದೇಶದಲ್ಲಿ ಒಂದೊಂದು ವೀಥಿಯಲ್ಲೂ ಸಹ ಮಹಾಗಣಪತಿಯ ಒಂದು ಸ್ಥಾಪನೆಯನ್ನು ಮಾಡಿ ಈ ಸಂದರ್ಭದಲ್ಲಿ 9 ದಿವಸಗಳ ಕಾಲ ಅಥವಾ 3 ದಿವಸ ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತೆ ಅನೇಕ ಕಡೆಗಳಲ್ಲಿ ಮಹಾಗಣಪತಿಯನ್ನು ಸ್ಥಾಪನೆ ಮಾಡಿ ಸಾರ್ವಜನಿಕವಾಗಿ ಅತ್ಯಂತ ವೈಭವೋಪೇತವಾಗಿ ವಿನಾಯಕ ಚತುರ್ಥಿ ಮಹೋತ್ಸವವನ್ನು ಆಚರಣೆ ಮಾಡುವಂತಹ ಒಂದು ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ಸಹ ಬಂದಿದೆ. ವಿಶೇಷವಾಗಿ ಗಣಪತಿಯ ಒಂದು ಆರಾಧನೆಯಿಂದ ಅನೇಕ ವಿಧವಾದಂತಹ ಅದ್ಭುತವಾದ ಫಲಗಳನ್ನು ಪಡೆದಿರತಕ್ಕಂತಹ ಅನುಭವ ಅನೇಕ ಜನರಿಗೆ ಅನೇಕ ಬಾರಿ ಆಗಿದೆ. ಅನೇಕ ಸಂದರ್ಭಗಳಲ್ಲಿ ನಾವು ಸಂಕಲ್ಪಿಸಿದಂತಹ ಕಾರ್ಯವು ಇನ್ನು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಸಂಕ್ಲಿಷ್ಟವಾದ ಪರಿಸ್ಥಿತಿಯಲ್ಲೂ ಸಹ ಮಹಾಗಣಪತಿಗೆ ಹರಕೆಯನ್ನು ಹೊತ್ತುಕೊಂಡು ಪ್ರಾರ್ಥನೆಯನ್ನು ಮಾಡಿದಾಗ ಆ ಮಹಾಗಣಪತಿಯ ಅನುಗ್ರಹದಿಂದ ಕೇವಲ ಒಂದು ಹೂವನ್ನು ಎತ್ತಿ ಇಟ್ಟಂತೆ ಅಷ್ಟು ಸುಲಭವಾಗಿ ಮೊದಲು ಸಾಧ್ಯವೇ ಇಲ್ಲ
ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದಂತಹ ಕಾರ್ಯವೂ ಸಹ ಅಷ್ಟು ಸುಲಭವಾಗಿ ನೆರವೇರಿದ್ದು ಅನೇಕ ಜನರಿಗೆ ಅನುಭವ ಸಿದ್ಧವಾಗಿಯೇ ಇದೆ. ಆದ್ದರಿಂದಲೇ ಇಂತಹ ಆ ಮಹಾಗಣಪತಿಯ ಒಂದು ಮಹಿಮೆ ಎನ್ನುವುದು ಅಪಾರವಾದದ್ದು. ಮಹಾಗಣಪತಿಯ ಒಂದು ಮಹಿಮೆ ಗಣಪತಿ ಅಥರ್ವ ಶೀರ್ಷದಲ್ಲಿ, ವೇದದಲ್ಲಿ, ಪುರಾಣ, ಇತಿಹಾಸ, ಸ್ತೋತ್ರಗಳು, ಮಹಾಪುರುಷರು ರಚಿಸಿದಂತಹ ಅನೇಕ ಸ್ತೋತ್ರಗಳಲ್ಲಿ ಮಹಾಗಣಪತಿಯ ಮಹಿಮೆಯು ವಿಶೇಷವಾಗಿ ವರ್ಣಿತವಾಗಿದೆ. ಪ್ರಸಿದ್ಧವಾಗಿ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಇವತ್ತಿನ ದಿವಸ ಈ ನಮ್ಮ ಸನಾತನ ಹಿಂದೂ ಧರ್ಮವು ಇವತ್ತಿಗೂ ಜೀವಂತವಾಗಿದೆ ಅಂತಂದರೆ ಅದಕ್ಕೆ ಕಾರಣ ನಿಸ್ಸಂದೇಹವಾಗಿ ಪರಮೇಶ್ವರನ ಅವತಾರಿಗಳಾದ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಮಾಡಿರ್ತಕ್ಕಂತಹ ಧರ್ಮ ಸಂಸ್ಥಾಪನೆ. ಶಂಕರ ಭಗವತ್ಪಾದಾಚಾರ್ಯರು ಈ ಧರ್ಮದ ಸಂಸ್ಥಾಪನೆಯನ್ನು ಎಷ್ಟು ದೃಢವಾಗಿ ಮಾಡಿದ್ದಾರೆ ಅಂತಂದರೆ ಅವರ ಅವತಾರವು ಮುಗಿದು 1200 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆದರೂ ಸಹ ಇವತ್ತಿಗೂ ಈ ಧರ್ಮ ಅನ್ನುವುದು ಇಷ್ಟು ಸುಸ್ಥಿರವಾಗಿ ಈ ಜಗತ್ತಿನಲ್ಲಿದೆ. ಮತ್ತು ಧರ್ಮ ಸಂಸ್ಥಾಪನೆಯನ್ನು ಹೇಗೆ ಮಾಡಬೇಕು, ಧರ್ಮ ಪ್ರಚಾರವನ್ನು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಅವತಾರದ ಮೂಲಕವೇ ಈ ಜಗತ್ತಿಗೆ ತಿಳಿಸಿದ್ದಾರೆ. ಆ ಮಾರ್ಗವನ್ನೇ ಅನುಸರಿಸಿ ತದನಂತರ ಕಾಲದಲ್ಲೂ ಸಹ ಅನೇಕ ಜನರು ಈ ಧರ್ಮ ಪ್ರಚಾರಕ್ಕಾಗಿ ಶ್ರಮಿಸಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿರತಕ್ಕಂತಹ ಪರಮಪೂಜ್ಯರಾದ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರೂ ಸಹ ಶ್ರೀ ಮಹಾಗಣಪತಿಯ ಸ್ತೋತ್ರವನ್ನು, ಅತ್ಯಂತ ಅದ್ಭುತವಾದ ಗಣೇಶ ಪಂಚರತ್ನ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯದ ಆವರಣದಲ್ಲಿರುವ ಶ್ರೀ ಗಣಪತಿ ದೇವಾಲಯದಲ್ಲಿ ಆಸ್ಥಾನವನ್ನು ನಿರ್ವಹಿಸಲಾಯಿತು. ಪ್ರತಿ ವರ್ಷ ವಿನಾಯಕ ಚೌತಿಯಂದು ಈ ಆಲಯದಲ್ಲಿ ಆಸ್ಥಾನ ನೆರವೇರಿಸುವುದು ಪ್ರತೀತಿ. ಅದರಂತೆ ಈ ವರ್ಷ ಆಲಯದಲ್ಲಿ ಆಸ್ಥಾನವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆಲಯದ ಸೂಪರಿಂಟೆಂಡೆಂಟ್ ಆದಂತಹ ಜಯಂತಿ, ಪ್ರಭಾವತಿ ಮತ್ತಿತರ ಅಧಿಕಾರಿಗಳು, ಸಿಬ್ಬಂದಿ ಹಾಗೆ ಅನೇಕ ಭಕ್ತರು ಪಾಲ್ಗೊಂಡಿದ್ದರು. ಉಡುಪಿಯ ಕೊಡವೂರಿನಲ್ಲಿರುವ ಕೆರೆಕಟ್ಟೆ ಶ್ರೀ ಗಣಪತಿ ದೇವಾಲಯದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ವಿನಾಯಕನಿಗೆ ವಿಶೇಷವಾಗಿ ಪಂಚಾಮೃತ ಸಹಿತ ಸಿಯಾಳಾಭಿಷೇಕವನ್ನು ಮಾಡಲಾಯಿತು. ವಿಶೇಷ ಅಲಂಕಾರ ಮಾಡಿ ಮಹಾಪೂಜೆಯನ್ನು ಮಾಡಲಾಯಿತು. ನಂತರ ಗಣಹೋಮ ಮಾಡಿ ಮಹಾಪೂಜೆಯೊಂದಿಗೆ ಮಹಾಪೂರ್ಣಾಹುತಿಯನ್ನು ಮಾಡಲಾಯಿತು. ಭಕ್ತರಿಂದ ವಿಷ್ಣು ಸಹಸ್ರನಾಮ ಪಠಣ ಹಾಗೂ ಭಜನೆಯು ಜರುಗಿತು. ಸಂಜೆ ದೀಪಾರಾಧನೆ ಸಹಿತ ರಂಗಪೂಜೆ ನಡೆಯಿತು.
ಉತ್ತರ ಭಾರತವು ಗಣನಾಯಕನ ನಾಮಸ್ಮರಣೆಯೊಂದಿಗೆ ಪ್ರತಿಧ್ವನಿಸುತ್ತಿದೆ. ವಾಣಿಜ್ಯ ನಗರಿ ಮುಂಬೈ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಗಣೇಶ ಚತುರ್ಥಿಯು ಅದ್ಧೂರಿಯಾಗಿ ಆರಂಭಗೊಂಡಿದೆ. ಮುಂಬೈನಲ್ಲಿ ಪ್ರಸಿದ್ಧ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ಆಲಯದಲ್ಲಿ ಗಣೇಶ ಚತುರ್ಥಿಯ ಸಂಭ್ರಮ ಮನೆ ಮಾಡಿತು. ಈ ಸಂದರ್ಭವಾಗಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯವರ ಸನ್ನಿಧಿಯಲ್ಲಿ ಅರ್ಚಕರು ಸ್ವಾಮಿಯವರಿಗೆ ಸಾಂಪ್ರದಾಯಿಕವಾಗಿ ಕೈಂಕರ್ಯಗಳನ್ನು ಪೂರ್ಣಗೊಳಿಸಿ ವಿಶೇಷ ಅಲಂಕಾರ ಆರಾಧನೆಗಳನ್ನು ನಿರ್ವಹಿಸಿದರು. ಆನಂತರ ಹಲವು ಬಗೆಯ ಪ್ರಸಾದಗಳನ್ನು ಸ್ವಾಮಿಗೆ ನಿವೇದಿಸಿ ಮಹಾಮಂಗಳಾರತಿ ಸಮರ್ಪಿಸಿದರು. ಭಕ್ತರು ಗಣಪತಿ ಬಪ್ಪ ಮೋರೆಯ ಎಂದು ಜೈಕಾರ ಹಾಕುತ್ತಾ ಶ್ರೀ ಸಿದ್ಧಿವಿನಾಯಕನನ್ನು ದರ್ಶಿಸಿ ಪ್ರಸಾದ ಸ್ವೀಕರಿಸಿದರು. ಹಾಗೆಯೇ ಜಮ್ಮು ಕಾಶ್ಮೀರದ ಹಲವು ಪ್ರಾಂತ್ಯಗಳಲ್ಲಿ ಭಕ್ತರು ವಿವಿಧ ಮಂಟಪಗಳಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ 9 ದಿನಗಳವರೆಗೆ ಮಾಡುವ ನವರಾತ್ರಿ ಉತ್ಸವ ಅದ್ಧೂರಿಯಾಗಿ ಆರಂಭಗೊಂಡಿದೆ. ಜಮ್ಮು ನಗರದ ಪವಿತ್ರ ಸೂರ್ಯಪುತ್ರಿ ತವಿ ನದಿ ತೀರದಲ್ಲಿ ನೆಲೆಸಿರುವ ಪ್ರಸಿದ್ಧ ಹರ್ಕಿ ಪವಿತ್ರಿ ಆಲಯದ ವಿನಾಯಕ ಚೌತಿ ಉತ್ಸವ ಭರ್ಜರಿಯಾಗಿ ನಡೆದಿದೆ. ಈ ಆಲಯದಲ್ಲಿ ಮೂಷಿಕ ವಾಹನನ ಮೂರ್ತಿಯು ಭಕ್ತರ ಆಕರ್ಷಣೆಯಾಗಿದೆ. ಜಮ್ಮು ನಗರದ ಹರ್ಕಿ ಪವಿತ್ರಿ ಆಲಯದಲ್ಲಿ ಜರುಗುವ ಗಣೇಶ ಉತ್ಸವಗಳಿಗಾಗಿ ಜಮ್ಮು ಕಾಶ್ಮೀರದಿಂದಲ್ಲದೆ ದೇಶದ ವಿವಿಧ ಪ್ರಾಂತ್ಯಗಳಿಂದ ಭಕ್ತರು ಗಣೇಶನ ವಿಸರ್ಜನೆ ಸಮಯದಲ್ಲಿ ಸೂರ್ಯಪುತ್ರಿ ತವಿ ನದಿ ತೀರಕ್ಕೆ ಬಂದು ಗಣಪತಿಯ ವಿಸರ್ಜನೆಯನ್ನು ವೀಕ್ಷಿಸುವರು. ಚಿತ್ತೂರು ಜಿಲ್ಲೆ ಕಾಣಿಪಾಕಂನಲ್ಲಿರುವ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಅದ್ಧೂರಿಯಾಗಿ ಆರಂಭಗೊಂಡವು. ಈ ಪ್ರಯುಕ್ತ ಆಲಯದಲ್ಲಿ ಇಂದು ಶ್ರೀ ವಿನಾಯಕ ಚತುರ್ಥಿಯನ್ನು ಘನವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಿ ಆರತಿ ಬೆಳಗಿದರು. ಅನೇಕ ಭಕ್ತರು ಈ ಪೂಜೆಗಳಲ್ಲಿ ಪಾಲ್ಗೊಂಡು ವಿನಾಯಕನ ಕೃಪೆಗೆ ಪಾತ್ರರಾದರು. ಕೋಲಾರ ನಗರದ ಕೆಇಬಿ ಕಾಲೋನಿಯಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಕ್ತರ ಅಪಾರ ಜನಸಂದಣಿ ಕಣ್ಣಿಗೆ ಕಾಣಿಸಿತ್ತು. ಕೋಲಾರದ ಕೆಇಬಿ ಕಾಲೋನಿಯಲ್ಲಿ ನೆಲೆಸಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಗಂಭೀರ ಹಾಗೂ ಭಕ್ತಿಪೂರ್ವ ವಾತಾವರಣ ನಿರ್ಮಾಣವಾಯಿತು. ಬೆಳಗಿನ ಜಾವವೇ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಗಣಪತಿ ಆರಾಧನೆಯಲ್ಲಿ ಪಾಲ್ಗೊಂಡರು. ಗರ್ಭಗುಡಿಯಲ್ಲಿರುವ ಶ್ರೀ ವಿದ್ಯಾಗಣಪತಿಗೆ ಫಲಪಂಚಾಮೃತಾಭಿಷೇಕ, ತುಪ್ಪ, ಹಾಲು, ಜೇನು, ತೆಂಗಿನಕಾಯಿ ಹಾಗೂ ವಿವಿಧ ಮಂಗಳ ದ್ರವ್ಯಗಳಿಂದ ವಿಶೇಷ ಅಭಿಷೇಕ ಜರುಗಿತು. ಶ್ರದ್ಧಾಭಕ್ತಿಯಿಂದ ನಡೆದ ಈ ಪೂಜೆಯಲ್ಲಿ ಗಣಪತಿಯ ಪ್ರತಿಮೆ ದಿವ್ಯವಾಗಿ ಕಂಗೊಳಿಸಿತು. ಹೀಗೆ ಗಣಪತಿಗೆ ಸಲ್ಲಿಸಿದ ಅಭಿಷೇಕ ಹಾಗೂ ಭಕ್ತರ ಭಾವಪೂರ್ಣ ಆರಾಧನೆಯಿಂದ ಕೆಇಬಿ ಕಾಲೋನಿಯ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮತ್ತಷ್ಟು ವೈಭವ ಪಡೆದುಕೊಂಡಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದಲ್ಲಿ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆಗಳಲ್ಲಿ 2ನೇ ತಂಡದ ಗಜಪಡೆ ಮೈಸೂರಿನ ಅರಮನೆಯನ್ನು ಪ್ರವೇಶಿಸಿವೆ. ವಿವಿಧ ಆನೆ ಶಿಬಿರಗಳಿಂದ ಶ್ರೀಕಂಠ, ಸುಗ್ರೀವ, ಹೇಮ, ಗೋಪಿ, ರೂಪ ಆನೆಗಳು ಮೈಸೂರಿನ ಶಿಬಿರಕ್ಕೆ ಆಗಮಿಸುತ್ತಿದ್ದಂತೆ ಸಾಂಪ್ರದಾಯಿಕವಾಗಿ ಅರಮನೆ ಆಡಳಿತ ವತಿಯಿಂದ ಪೂಜೆ ಸಲ್ಲಿಸಿ ಅರಮನೆಗೆ ಸ್ವಾಗತಿಸಲಾಯಿತು. 2ನೇ ತಂಡದ ಎಲ್ಲ ಆನೆಗಳು ಆರೋಗ್ಯವಾಗಿದ್ದು 2ನೇ ತಂಡದ ಆನೆಗಳ ತೂಕ ಪರಿಶೀಲನೆ ನಂತರ ಎಲ್ಲ ಒಟ್ಟು 14 ಆನೆಗಳು ಜಂಬೂ ಸವಾರಿ ಸಾಗುವ ರಸ್ತೆ ಮಾರ್ಗದಲ್ಲಿ ತಾಲೀಮು ನಡೆಸಲಿದೆ. ಹೊಸದಾಗಿ 3 ಆನೆಗಳು ಸೇರ್ಪಡೆಗೊಂಡಿದೆ. ದಿನದಿಂದ ದಿನಕ್ಕೆ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳಲಿವೆ. ಪ್ರತಿನಿತ್ಯ ಮುಂಜಾನೆ ಹಾಗೂ ಸಂಜೆ 2 ವೇಳೆ ತಾಲೀಮು ನಡೆಸಲಾಗುವುದು ಎಂದು ಹಿರಿಯ ಅರಣ್ಯಾಧಿಕಾರಿ ಪ್ರಭುಗೌಡ ತಿಳಿಸಿದ್ದಾರೆ.
ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿರುವ ಸರಮಟ್ಲಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ಚೆನ್ನರಾಯಸ್ವಾಮಿ ದೇವಾಲಯದಲ್ಲಿ ತಿರುಕಲ್ಯಾಣ ಮಹೋತ್ಸವ ವೈಭವದಿಂದ ನಡೆಯಿತು. ಉತ್ಸವದ ಅಂಗವಾಗಿ ಆಲಯದ ಆವರಣದಲ್ಲಿ ವಿಶೇಷ ಕಲ್ಯಾಣ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಹೂವಿನ ಹಾರಗಳು, ತೋರಣಗಳು, ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸಿದ ಈ ವೇದಿಕೆಯಲ್ಲಿ ಸರ್ವಾಲಂಕೃತ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ನಂತರ ಶಾಸ್ತ್ರೋಕ್ತವಾಗಿ ಕಲ್ಯಾಣೋತ್ಸವವು ಆರಂಭವಾಯಿತು. ಮೊದಲು ಗಣಪತಿ ಪೂಜೆ, ಪುಣ್ಯಾಹವಾಚನ ಹಾಗೂ ಕಂಕಣ ಧಾರಣೆ ಕ್ರತುವುಗಳನ್ನು ನೆರವೇರಿಸಲಾಯಿತು. ನಂತರ ಕನ್ಯಾದಾನ, ವರಪೂಜೆ, ಬಾಸಿಂಗ ಧಾರಣೆ ಮತ್ತು ಯಜ್ಞೋಪವೀತ ಧಾರಣೆ ಮೊದಲಾದ ವಿಧಿವಿಧಾನಗಳು ನಡೆದವು. ಮಂತ್ರಘೋಷ, ವಾದ್ಯ, ನಾದ ಮತ್ತು ಮಂಗಳಗಾನಗಳ ನಡುವೆ ಮಾಂಗಲ್ಯ ಪೂಜೆ ಹಾಗೂ ಮಾಂಗಲ್ಯ ಧಾರಣೆಯೊಂದಿಗೆ ತಿರು ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಭಕ್ತರ ಜಯಘೋಷ, ಘಂಟಾನಾದ ಹಾಗೂ ತಾಳಮೇಳಗಳ ನಾದ ಆಲಯ ಆವರಣವನ್ನು ಭಕ್ತಿ ವಾತಾವರಣದಿಂದ ತುಂಬಿಸಿತು. ಅಂತಿಮವಾಗಿ ಮಂಗಳಾರತಿ ಬೆಳಗಿಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಕುಟುಂಬ ಸಮೇತರಾಗಿ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ದೈವಾನುಗ್ರಹಕ್ಕೆ ಪಾತ್ರರಾದರು. ಹೊಸೂರಿನಲ್ಲಿ ಹಿಂದೂ ಜನಸೇನಾ ಸಂಘಟನೆ ವತಿಯಿಂದ ಗಣೇಶ ಚತುರ್ಥಿಯಂದು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ಈ ಪ್ರಯುಕ್ತ ಕೇರಳದ ಚಲನಚಿತ್ರ ಕಲಾವಿದರು ಹಿಮಾಲಯದ ಕೈಲಾಸ ಪರ್ವತದ ಮೇಲೆ ರುದ್ರ ತಾಂಡವ ಪ್ರದರ್ಶಿಸುತ್ತಿರುವ ಶಿವನ ರೂಪದ ಭವ್ಯವಾದ ಸೆಟ್ ಅನ್ನು ನಿರ್ಮಿಸಿದ್ದಾರೆ. ಮುಂಬೈನಂತೆ ಹೊಸೂರಿನಲ್ಲಿ ಪ್ರತಿ ವರ್ಷ ವಿನಾಯಕ ಚತುರ್ಥಿ ಹಬ್ಬವನ್ನು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಆಚರಿಸಲಾಗುತ್ತಿದೆ. ಈ ವರ್ಷವೂ ಹೊಸೂರಿನಲ್ಲಿ ಹಿಂದೂ ಸಂಘಟನೆಗಳು ಮತ್ತು ಸಾರ್ವಜನಿಕರಿಂದ 500ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಲಾಗಿದೆ ಮತ್ತು ಸಾರ್ವಜನಿಕರ ಪೂಜೆಗೆ ಇಡಲಾಗಿದೆ. ಗಣೇಶ ಹಬ್ಬದ ಪ್ರಯುಕ್ತ ನಿನ್ನೆ ಸಂಜೆ ಗೌರಿ ಪೂಜೆಯನ್ನು ನಿರ್ವಹಿಸಲಾಯಿತು. ಹೊಸೂರು ಶಿವಸೇನಾ ಅಧ್ಯಕ್ಷರಾದ ಮುರಳಿ ನೇತೃತ್ವದಲ್ಲಿ ನಿರ್ವಹಿಸಿದ ಗೌರಿ ಪೂಜೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿ ನೆಲೆಸಿರುವ ಸುಮಾರು 10 ಊರುಗಳ ಗ್ರಾಮ ದೇವತೆ ಶ್ರೀ ಕಾಮಿದೊಡ್ಡಿ ಗಂಗಮ್ಮ ದೇವಾಲಯದ ಗೋಪುರ ಶಿಖರ ಕಲಶ ಪ್ರತಿಷ್ಠಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು. ಈ ಮಹೋತ್ಸವದ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಕಲಶಗಳನ್ನು ಅಲಂಕರಿಸಿ ಸ್ಥಾಪಿಸಲಾಯಿತು. ನಂತರ ಯಾಗಶಾಲೆಯಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ವಿವಿಧ ಹೋಮಗಳು, ಹವನಗಳು ಹಾಗೂ ವೇದ ಘೋಷಗಳ ನಡುವೆ ಪವಿತ್ರ ಆಚರಣೆಗಳನ್ನು ನೆರವೇರಿಸಲಾಯಿತು. ನಂತರ ಪಂಚಲೋಹದಿಂದ ತಯಾರಿಸಲಾದ ಗೋಪುರ ಕಲಶಗಳಿಗೆ ವಿಶೇಷ ಪೂಜಾ ವಿಧಿವಿಧಾನಗಳು ನೆರವೇರಿಸಲಾಯಿತು. ತರುವಾಯ ಭಕ್ತರು ಕಲಶಗಳನ್ನು ತಲೆಯ ಮೇಲೆ ಹೊತ್ತು ದೇವಾಲಯದ ಪ್ರದಕ್ಷಿಣೆ ಮಾಡಿದರು.
ಭಕ್ತಿ ಪರವಶತೆಯಿಂದ ಸಾಗಿದ ಈ ಉತ್ಸವದಲ್ಲಿ ಮಹಿಳೆಯರು, ಪುರುಷರು, ವೃದ್ಧರು, ಮಕ್ಕಳು ಎಲ್ಲರೂ ಉತ್ಸಾಹಭರಿತರಾಗಿ ಪಾಲ್ಗೊಂಡರು. ಶ್ರದ್ಧಾಭಕ್ತಿಯಿಂದ ಕಲಶಗಳನ್ನು ಗೋಪುರ ಶಿಖರದಲ್ಲಿ ಪ್ರತಿಷ್ಠಾಪನೆಗೊಳಿಸಲಾಯಿತು. ಅನೇಕ ಮಂದಿ ಭಕ್ತರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಗಂಗಮ್ಮ ದೇವಿಯ ಕೃಪೆಗೆ ಪಾತ್ರರಾದರು. ಹೊಸೂರಿನ ಶಾಂತಿನಗರದಲ್ಲಿರುವ ಸುಪ್ರಸಿದ್ಧ ಶ್ರೀ ಪಂಚಮುಖಿ ವಿನಾಯಕ ದೇವಾಲಯದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿನಾಯಕ ಚೌತಿ ಹಬ್ಬದ ಪ್ರಯುಕ್ತ ಮುಂಜಾನೆಯಿಂದಲೇ ಸ್ವಾಮಿಯವರಿಗೆ ವಿವಿಧ ಅಭಿಷೇಕಗಳನ್ನು ನಿರ್ವಹಿಸಿದರು. ತರುವಾಯ ವಿವಿಧ ಪುಷ್ಪಗಳಿಂದ ಪಂಚಮುಖಿ ವಿನಾಯಕನನ್ನು ಅಲಂಕರಿಸಿ ದೀಪಾರಾಧನೆ ನಿರ್ವಹಿಸಿದರು. ನಂತರ ಕರ್ಪೂರದ ಆರತಿಯನ್ನು ಬೆಳಗಿ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಿದರು. ವಿನಾಯಕ ಚೌತಿಯ ಪ್ರಯುಕ್ತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಆಂಧ್ರ ಪ್ರದೇಶದ ವಿಜಯವಾಡ ಪಡಮಠದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದಾಶ್ರಮದಲ್ಲಿ ಗಣೇಶ ಚೌತಿಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಈ ಪ್ರಯುಕ್ತ ಶ್ರೀ ಗಣಪತಿ ಸಚ್ಚಿದಾನಂದಾಶ್ರಮದ ಹಿರಿಯ ಪೀಠಾಧಿಪತಿಗಳಾದ ಶ್ರೀ 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 ದತ್ತ ಗಣಪತಿ ಸಚ್ಚಿದಾನಂದ ಸ್ವಾಮಿಯವರು ಶ್ರೀ ಗಣಪತಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಆರತಿ ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಈ ಸಂದರ್ಭದಲ್ಲಿ ಶ್ರೀಗಳವರು ಅನುಗ್ರಹ ಸಂದೇಶ ನೀಡಿದರು. ಬೆಂಗಳೂರಿನ ವಿವಿಧ ಗಣಪತಿ ಆಲಯಗಳಲ್ಲಿ ಗಣೇಶ ಚತುರ್ಥಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಪ್ರಯುಕ್ತ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಶ್ರೀ ಗಣಪತಿ ಆಲಯದಲ್ಲಿ ಶ್ರೀ ಗಣಪತಿ ಹಬ್ಬದ ಪ್ರಯುಕ್ತ ಗಣಪತಿಗೆ ಸುಗಂಧಭರಿತ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ಆರತಿ ಬೆಳಗಿದರು. ಹಾಗೆಯೇ ಮಲ್ಲೇಶ್ವರಂ 10ನೇ ಕ್ರಾಸ್ನಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಗಣಪತಿ ಆಲಯದಲ್ಲಿ ಶ್ರೀ ಸಿದ್ಧಿವಿನಾಯಕನಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆರತಿ ಬೆಳಗಿದರು. ಗಣಪತಿ ಹಬ್ಬದ ಪ್ರಯುಕ್ತ ಮಲ್ಲೇಶ್ವರಂ ಮಾರುಕಟ್ಟೆಯ ಬಳಿ ಇರುವ ಶ್ರೀ ಮಹಾಗಣಪತಿ ಆಲಯವನ್ನು ವಿಶೇಷವಾಗಿ ಬಾಳೆಹಣ್ಣುಗಳಿಂದ ಕದಲಿ ವನವನ್ನಾಗಿ ಅಲಂಕರಿಸಲಾಗಿತ್ತು. ಹಾಗೆಯೇ ಮೂಲಮೂರ್ತಿ ಶ್ರೀ ಮಹಾಗಣಪತಿಗೆ ನಯನ ಮನೋಹರವಾಗಿ ಅಲಂಕರಿಸಿ ಅರ್ಚನೆಯೊಂದಿಗೆ ಆರತಿ ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಹಾಗಣಪತಿಯ ದರ್ಶನ ಪಡೆದು ಪಾವನರಾದರು. ಹಾಗೆಯೇ ಮಲ್ಲೇಶ್ವರಂ 17ನೇ ಕ್ರಾಸ್ನಲ್ಲಿರುವ ಶ್ರೀ ವಿದ್ಯಾಗಣಪತಿ ಆಲಯದಲ್ಲಿ ಶ್ರೀ ವಿದ್ಯಾಗಣಪತಿಗೆ ದೇದೀಪ್ಯಮಾನವಾಗಿ ಅಲಂಕರಿಸಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಗಣಪತಿ ಹಬ್ಬದ ಪ್ರಯುಕ್ತ ಈ ಎಲ್ಲ ಆಲಯಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ
ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವೂ ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಶ್ರೀಕೃಷ್ಣ ಮಠದ ಸೂರ್ಯ ಶಾಲೆಯಲ್ಲಿ ವಿಶೇಷ ವೇಣುವಾದನ ಮಂಡಲೋತ್ಸವ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ರೇವಣ್ಕರ್ ಇವರಿಂದ ವೇಣುವಾದನ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.